ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮೇಘ್ನಾಸ್ ಕ್ರಿಯೇಟಿಂಗ್ ವರ್ಕ್. ಸೊ ಇವತ್ತು ನಾವು ಬೀಡ್ಸ್ನಿಂದ ಕುಚ್ಚು ಹೇಗೆ ಹಾಕೋದನ್ನು ನೋಡೋಣ. ನಾನಿಲ್ಲಿ ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ ಹಾಗೂ ಬೀಡ್ಸ್ ಹಾಕೋಕ್ಕೆ ಚಿಕ್ಕ ಸೂಜಿ ಹಾಗೂ 4 ಎಳೆ ದಾರನ ತಗೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೋಡಿ ಸೀರೆ ಹಿಂದಿನಿಂದ ದಾರನ ಎಳ್ಕೊಂಡು ಈ ಥರ ನಾಟ್ ಹಾಕೋಬೇಕು. 2 ಸಲ ನಾಟ್ ಹಾಕ್ಕೊಳ್ಳಿ. ಆದಮೇಲೆ ಇಲ್ಲಿ ನೋಡಿ ಈ ಥರ ರೌಂಡ್ ಬೀಡ್ಸ್ ತಗೊಂಡಿದ್ದೆ ನಾನು, ರೋಸ್ ಬೀಡ್ಸ್. ಇದನ್ನು ಹಾಕಿ ಇನ್ನೊಂದು ಬೀಡ್ಸ್ ಹಾಕಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕುಚ್ಚನ್ನು ಹಾಕಬೇಕು. ಕುಚ್ಚು ಹಾಕಿ ಆದಮೇಲೆ ನಾವು ಮತ್ತೆ ಬೀಡ್ಸ್ ಒಳಗಿಂದ ದಾರಾನ ತಗೋಬೇಕು. ನೋಡಿ ಫ್ರೆಂಡ್ಸ್, 2 ಬೀಡ್ಸ್ ಒಳಗಿಂದ ದಾರಾನ ಈ ಥರ ಎಳೆದ್ಬಿಟ್ಟು ಹಿಂದೆ ನಾಟ್ ಹಾಕೋಬೇಕು. ಈ ರೀತಿ ನಾಟ್ ಹಾಕೋದ್ರಿಂದ ನಾಟು ಬಿಚ್ಚೋದಿಲ್ಲ, ತುಂಬ ಗಟ್ಟಿಯಾಗಿ ಇರುತ್ತೆ. ನೀವು ಮೊದಲೇ ಸಲ ನನ್ನ ಚಾನಲ್ನ ನೋಡ್ತಿದ್ರೆ, ವಿಡಿಯೋನ ನೋಡ್ತಿದ್ರೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಶೇರ್ ಮಾಡಿರಿ. ಏನಾದರೂ ಸಾರಿ ಕುಚ್ಚು ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನೀವು ಕೇಳಿ ತಿಳ್ಕೊಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ದಾರಕ್ಕಾದರೂ ನಾಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟ್ ಸೂಜಿಯಿಂದ ದಾರಾನ ಎಳೆದ್ಬಿಟ್ಟು ಅಲ್ಲಿಂದಾದರೂ ನಾಟ್ ಹಾಕ್ಕೊಳ್ಳಿ. ಟೈಟಾಗಿ ಹಾಕೋಬೇಕು ನಾಟು. ಇಲ್ಲಿ ನೋಡಿ ಈ ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಿ ಆದಮೇಲೆ 2 ಬೀಡ್ಸನ್ನು ಸೇರಿಸಿ. ಸೀರೆಯಲ್ಲಿ 2 ಕಲರ್ ಇದೆ ಫ್ರೆಂಡ್ಸ್, ಒಂದು ಪರ್ಪಲ್ ಕಲರ್, ಇನ್ನೊಂದು ಡಾರ್ಕ್ ಬ್ಲೂ ಕಲರ್. ಹೀಗಾಗಿ ನಾನು 2 ಕಲರನ್ನು ತಗೊಂಡಿದ್ದೇನೆ. ಇದನ್ನು ನಿಮಗೆ ಹಾಕಿ ತೋರಿಸ್ತೇನೆ. ಇಲ್ಲಿ ನೋಡಿ, ಈಗ ಬೀಡ್ಸನ್ನು ಹಾಕಬೇಕು. ಈ ರೀತಿ ರೋಸ್ ಬೀಡ್ಸ್ ಅಂತಾರೆ ಇದಕ್ಕೆ. ಈ ರೀತಿ ಬೀಡ್ಸನ್ನು ಹಾಕಿ ಕುಚ್ಚನ್ನು ನೀವು ಮೊದಲೇ ಮಾಡಿ ಇಟ್ಕೊಂಡಿರಿ ಫ್ರೆಂಡ್ಸ್. ಸೂಜಿಯನ್ನು ಈ ಥರ ಸಣ್ಣ ಸೂಜಿ ತಗೊಳ್ಳಿ. ಒಂದು ವೇಳೆ ದೊಡ್ಡ ಸೂಜಿ ತಗೊಂಡ್ರೆ ಅದು ಬೀಡ್ಸ್ ಒಳಗಿಂದ ಹೋಗೋದಿಲ್ಲ. ಈ ಥರ ಕುಚ್ಚು ತಗೊಂಡ್ಬಿಟ್ಟು ಒಂದು ಸೈಡಿಂದ ದಾರ ಎಳೆದು ಇನ್ನೊಂದು ಸೈಡಿಂದ ಬೀಡ್ಸ್ ಒಳಗಿಂದ ನೀವು ದಾರನ ಮೇಲಕ್ಕೆ ತಗೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬೀಡ್ಸ್ ಒಳಗಿಂದ ರಿಟರ್ನ್ ಆಗಿ ದಾರಾನ ತಗೋಬೇಕು. ನೀವೊಂದು ವೇಳೆ ದೊಡ್ಡ ಸೂಜಿ ಏನಾದರೂ ತಗೊಂಡ್ರೆ ಅದು ಬೀಡ್ಸ್ ಒಳಗಿಂದ ಹೋಗೋದಿಲ್ಲ. ಹಾಗಾಗಿ ನೀವು ಚಿಕ್ಕ ಸೂಜಿನೇ ತಗೋಬೇಕು. ಈ ಥರ ದಾರಾನ ಎಳೆದು ಹಿಂದ್ಗಡೆ ನಾಟ್ ಹಾಕಬೇಕು. ಈ ರೀತಿ ಹಿಂದಿನಿಂದ ದಾರ ತಗೊಂಡು ನಾಟ್ ಹಾಕೊಳ್ಳಿ. ಎರಡು ಮೂರು ಸತಿ ನಾಟ್ ಹಾಕೊಳ್ಳಿ. ಟೈಟಾಗಿ ನಾಟ್ ಹಾಕ್ಕೊಳ್ಳಿ.
ಈ ರೀತಿ ನಾಟ್ ಹಾಕಿ ಆದಮೇಲೆ ಸ್ವಲ್ಪ ದಾರನ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೀವು ಕುಚ್ಚುಗಳನ್ನು ಹಾಕೋಕೆ ಕಾಟನ್ ದಾರನ ತಗೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು ವೇಳೆ ಸಿಲ್ಕ್ ಥ್ರೆಡ್ ತಗೊಂಡ್ರೆ ಅದು ಕಟ್ ಆಗಿಬಿಡುತ್ತೆ, ಆಮೇಲೆ ಬಿಚ್ಚಿ ಹೋಗಿಬಿಡುತ್ತೆ. ಅದಕ್ಕಾಗಿ ನೀವು ಈ ಥರ ಕಾಟನ್ ಥ್ರೆಡನ್ನು ತಗೊಳ್ಳಿ. ಆಮೇಲೆ ಎಲ್ಲ ಕುಚ್ಚು ಹಾಕಿ ಆದಮೇಲೆ ಗಮ್ಮಿಂದ ನೀವು ದಾರಾನ ಹಿಂದಿನಿಂದ ಅಂಟಿಸ್ಬಿಡಿ. ಫೈಕಾಲ್ನಿಂದ ಅಥವಾ ಫ್ಯಾಬ್ರಿಕ್ ಗ್ಲೂ ತಗೊಂಡು ದಾರಾನ ಸೆರಗಿನ ಹಿಂದಿನಿಂದ ಅಂಟಿಸ್ಬಿಡಿ. ಸೀರೆ ಕುಚ್ಚನ್ನು ಹೇಗೆ ಮಾಡ್ಕೋಬೇಕು, ಈಸಿಯಾಗಿ ಹೇಗೆ ಮಾಡ್ಕೋಬೇಕು, ಹಾಗೆ ಸ್ವಲ್ಪ ಸಮಯದಲ್ಲಿ ಹೇಗೆ ಮಾಡ್ಕೋಬೇಕು ಅಂಥೇಳಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ನೋಡಿ ನೀವು ಸೀರೆ ಕುಚ್ಚನ್ನು ಈ ರೀತಿ ಮಾಡಿ ಅದನ್ನು ಈಸಿಯಾಗಿ ಸೀರೆ ಕುಚ್ಚುಗಳನ್ನು ನೀವು ಕಟ್ಟಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಇನ್ನೊಬ್ಬರಿಗೂ ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.